ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಿಸನಿ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಮ್ಮದು ಫ್ರೀ ಡೇ ಆಗಿರುತ್ತೆ. ಇವತ್ತೆಲ್ಲ ನಮ್ಮದು ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೋತೀವಿ. ಏನೇನು ಕೆಲಸ ಇರುತ್ತೆ ಅಂತ ವಿಡಿಯೋ ಕಂಪ್ಲೀಟಾಗಿ ನೋಡಿ ಏನೇನು ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ನಾನು ಐಬ್ರೋ ಮಾಡಿಸ್ಕೋಬೇಕು. ನೋಡಿ ಅಷ್ಟು ಬೆಳೆದು ಬಿಟ್ಟಿದೆ. ಹಾಗೆ ಒಂದು ಶೇಪ್ ಇಲ್ಲ, ನಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡೋದೇ ನಮ್ಮ ಐಬ್ರೋಸು. ಸೊ ಐಬ್ರೋಸ್ನ ಯಾವಾಗೂ ಚೆನ್ನಾಗಿ ಇಟ್ಕೋಬೇಕು. ನೆಕ್ಸ್ಟ್ ನನ್ನದು ಮೊಬೈಲ್ ಸ್ಕ್ರೀನ್ ಗಾರ್ಡ್ ತುಂಬಾ ಹೊಡೆದೋಗ್ಬಿಟ್ಟಿದೆ. ಸೊ ಸ್ಕ್ರೀನ್ ಗಾರ್ಡ್ನ ಚೇಂಜ್ ಮಾಡಿಸ್ಕೊಂಡು ಹಾಗೆ ಮುಂದೆ ಏನೇನು ಮಾಡ್ತೀವಿ ಅಂತ ನೋಡೋಣ. ಮೊದಲನೇದಾಗಿ ನಾವು ಬಂದಿದ್ದೆ ನನ್ನ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಚೇಂಜ್ ಮಾಡಿಸ್ಬೇಕು ಅಂತ ಮೊಬೈಲ್ ಶಾಪ್ಗೆ. ಸೊ ನಾನು ಯಾವಾಗಲೂ ಸ್ಕ್ರೀನ್ ಗಾರ್ಡ್ ಆಗಿರ್ಬೋದು ಅಥವಾ ಏನೇ ಮೊಬೈಲಿಗೆ ಸಂಬಂಧಪಟ್ಟಿದ್ದ ಕೆಲಸ ಇಲ್ಲೇ ಮಾಡಿಸೋದು. ಇದು ನೋಡಿ ನಂದು ಸ್ಕ್ರೀನ್ ಗಾರ್ಡ್ ಮೇಲೆ ತೆಗೆದಿರೋದು ಎಷ್ಟು ಹೊಡೆದೋಗ್ಬಿಟ್ಟಿದೆ ಅಂತಂದರೆ ತುಂಬಾ ಹಾಳಾಗಿದೆ. ಆ್ಯಕ್ಚುಲಿ ನನಗೆ ಮೊಬೈಲ್ ನೋಡೋದಕ್ಕೇ ನನಗೆ ಒಂಥರ ಅನ್ನಿಸ್ತಿತ್ತು, ನೋಡೋಕ್ಕೂ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ, ಮುಚ್ಚಿಟ್ಬಿಡ್ಬೇಕಿತ್ತು ಮೊಬೈಲು ಅನಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಚೇಂಜ್ ಮಾಡಿಸ್ಬೇಕು ಅಂತ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಪಾರ್ಲರ್ಗೆ. ನಾನು ಆ್ಯಕ್ಚುಲಿ ಐಬ್ರೋಸ್ ಮಾತ್ರನೇ ಮಾಡಿಸೋದು. ಐಬ್ರೋಸ್ ಮಾತ್ರ ರೆಗ್ಯುಲರಾಗಿ ಮಾಡಿಸ್ತಾ ಇರ್ತೀನಿ. ಹೇರ್ ಕಟ್ ಸಲೂನಲ್ಲಿ ಒಂದು 2 ಟೈಮ್ಸ್ ಏನೋ ಮಾಡಿದ್ದೀನಿ. ಅದು ಬಿಟ್ಟರೆ ನಮ್ಮಮ್ಮ ಪ್ಲಸ್ ನಾನೇ ಸೆಲ್ಫ್ ಹೇರ್ ಕಟ್ಟೇ ಮಾಡ್ಕೋತೀನಿ. ಇಷ್ಟು ಬಿಟ್ಟರೆ ನಾನು ಯಾವುದನ್ನು ಅಂದರೆ ಈಗ ಫೇಸ್ಗಾಗಿರ್ಬೋದು ಏನಕ್ಕೂ ಕೂಡ ನಾನು ಯಾವತ್ತೂ ಸಲೂನ್ಗೆ ಹೋಗಿಲ್ಲ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಫ್ರಿಜ್ ನೋಡಬೇಕು ಅಂತ ಹೇಳಿ. ನಮ್ಮದು ಫ್ರಿಜ್ ತುಂಬಾ ಹಾಳಾಗ್ಬಿಟ್ಟಿತ್ತು. ತುಂಬ ಕಂಪ್ಲೇಂಟ್ಸ್ ಇತ್ತು. ಅಂದರೆ ವಾಟರ್ ಲೀಕೇಜ್ ಆಗಿರ್ಬೋದು, ಆವಾಗವಾಗ ಒಂಥರ ವಿಚಿತ್ರವಾಗಿ ಸೌಂಡ್ ಬರೋದು, ಆ ಥರದ್ದೆಲ್ಲ ಕಂಪ್ಲೇಂಟ್ಸ್ ಇರುವಾಗ ನಮಗೂ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಚೇಂಜ್ ಮಾಡೋಕ್ಕೆ ಅಂತ ಹೇಳಿ ನಾವು ಆಫರ್ ಇದೆ ನೋಡೋಣ ಅಂತ ಹೇಳಿ ಹೋದ್ವಿ. ನನಗೆ ಇನ್ನೇನು ತಗೋತಿದ್ದೀವಿ, ಡಬಲ್ ಡೋರ್ದೇ ನೋಡ್ಬಿಡೋಣ ಅಂತ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಆಫರ್ ಪ್ರೈಸಲ್ಲಿ ಅಂದರೆ ನೀವು ಕ್ರೆಡಿಟ್ ಕಾರ್ಡಿಂದ ತಗೊಳ್ಳೋದಾದರೆ ಕ್ಯಾಶ್ ಬ್ಯಾಕ್ಸ್ ಎಲ್ಲ ತುಂಬಾ ಸಿಗುತ್ತೆ. ಸೊ ಬೆಟರ್ ನೀವು ಇದರಿಂದನೇ ತಗೋಬೋದು ಕ್ರೆಡಿಟ್ ಕಾರ್ಡಿಂದ. ನೀವು ಬೇಕಂದರೆ ಅದಕ್ಕೆ ಅಮೌಂಟ್ನ ಹಾಕ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ಕೋಬೋದು. ನಾನಿಲ್ಲಿ ನೋಡ್ತಾ ಇರೋದು 2025 ಹೊಸ ನ್ಯೂ ಮಾಡೆಲ್ ಬಂದಿದೆ. ವೈಲ್ಡ್ ಫುಲ್ ಗ್ಲಾಸ್ ಫಿನಿಶ್ದೆಲ್ಲ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಗ್ಬಿಡ್ತು. ನಾನು ನೋಡಿರೋ ಅಷ್ಟರಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿದ್ದು ಇದೆ. ಸೊ ನಾನು ಇದಕ್ಕೆ ಸ್ಟಿಕ್ ಆಗಿ ನಿಂತುಬಿಟ್ಟಿದ್ದೀನಿ. ನನಗೆ ಬೇರೆ ಯಾವುದನ್ನು ಕಣ್ಣಿಂದ ಇದಕ್ಕಿಂತ ಚೆನ್ನಾಗಿರೋದು ಕೂಡ ನನ್ನ ಮನಸ್ಸಿಗೆ ಹೋಗ್ತಾ ಇಲ್ಲ. ಇದೇ ಬೇಕು, ಇದೇ ನನಗೆ ಇಷ್ಟ ಆಗಿದೆ ಅಂತೇಳಿ. ಇದ್ರದ್ದು ಆ್ಯಕ್ಚುಲ್ ಪ್ರೈಸು 41,900 ರುಪೀಸ್ ಇದೆ. ಬಟ್ ನಾವು ಕ್ರೆಡಿಟ್ ಕಾರ್ಡಿಂದ ತಗೊಳ್ಳೋದ್ರಿಂದ ನಮಗೆ ತುಂಬಾ ಕ್ಯಾಶ್ ಬ್ಯಾಕ್ ಸಿಕ್ತು. ಪ್ಲಸ್ ಆ ಶೋರೂಮಿಂದ ನಮಗೆ ಡಿಸ್ಕೌಂಟ್ ಸಿಕ್ತು. ಮತ್ತು ಅಲ್ಲಿ ನಮಗೊಬ್ಬರು ಪರಿಚಯ ಇರೋರು ಇದ್ದರು. ಸೊ ಅವ್ರ ಕಡೆಯಿಂದನೂ ಸ್ವಲ್ಪ ಡಿಸ್ಕೌಂಟ್ ಆಗಿ ನಮಗೆ ತುಂಬಾ ಕಡಿಮೆ ಸಿಕ್ತು. ಇದು ಎಲ್ಲ ಫ್ರಿಜ್ಸ್ ನೋಡ್ತಾ ಇದ್ರೆ ತುಂಬ ಒಂದಕ್ಕಿಂತ ಒಂದು ಚೆನ್ನಾಗಿ, ಅಂದರೆ ಆ ಮನೆಗೆ ಸೂಟ್ ಆಗೋ ಥರ ತಗೋಬೇಕು ಅಷ್ಟೇ. ನಾವಿರೋದು ಬಾಡಿಗೆ ಮನೆ ಬೆಂಗಳೂರಲ್ಲಿ. ಚಿಕ್ಕ ಮನೆಗಳಿಗೆ ಇಷ್ಟು ದೊಡ್ಡ ಫ್ರಿಜ್ ಎಲ್ಲ ಇಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ. ಪ್ಲಸ್ ನಾವು ಎಲ್ಲಾದರೂ ಶಿಫ್ಟ್ ಆಗುವಾಗಲಿ ತುಂಬಾ ಕಷ್ಟ ಆಗ್ತಿತ್ತು. ಸೊ ನಮ್ಮ ಮನೆ ಫ್ರೆಂಡ್ ಒಬ್ಬರು ಬಂದಿದ್ದರು. ಅವರು ಕೂಡ ಫ್ರಿಜ್ ನೋಡಬೇಕು ಅಂತ ಹೇಳಿ ನಮಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿತ್ತು. ಅಂದರೆ ಇವರೇ ಜಯಲಕ್ಷ್ಮಿ ಅಕ್ಕ ಅಂತ ಹೇಳಿ. ಆ ಶೋರೂಮ್ ಅಂತ ನಾನು ನಿಮ್ಗೆ ಹೇಳೇ ಇಲ್ಲ ಅಲ್ವಾ. ಸೊ ಅದು ಇನ್ರಿಯೇಟ್ಗೆ ನಾವು ಹೋಗಿದ್ದು. ತುಂಬ ಚೆನ್ನಾಗಿದೆ, ಆಫರ್ ಆಗಿರ್ಬೋದು, ಪ್ರೈಸಸ್ ಎಲ್ಲನೂ. ನೆಕ್ಸ್ಟ್ ನಾವು ತುಂಬ ಹೊಟ್ಟೆ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಆಲ್ರೆಡಿ ಮಧ್ಯಾಹ್ನ ಆಗಿತ್ತು, ಏನಾದರೂ ತಿನ್ನೋಣ ಅಂತ ಹೇಳಿ ಇಲ್ಲೇ ಇನ್ಲೆಟ್ ಆಪೋಸಿಟೇ ಇರೋ ದೊನ್ನೆ ಬಿರಿಯಾನಿಗೆ ಇಲ್ಲಿಗೆ ಬಂದಿದ್ದು ನಾವು. ಇದೇ ಫಸ್ಟ್ ಟೈಮ್. ನಮ್ಮ ಮನೆಯವ್ರಿಗೆ ಇಲ್ಲಿಗೆ ಬರಬೇಕು ಅಂತ 2-3 ಟೈಮ್ ಅಂದ್ಕೊಂಡಿದ್ರು. ಬಟ್ ಆಗಲಿಲ್ಲ, ಬೇರೆ ಕಡೆ ಹೋಗಿದ್ವಿ. ಟೇಸ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ನಾವು. 2 ಚಿಕನ್ ಬಿರಿಯಾನಿ ಪ್ಲಸ್ ಒಂದು ಏನೋ ಅವರು ಎಗ್ ಬಿರಿಯಾನಿನೂ ತೊಗೊಂಡ್ರು. ನೆಕ್ಸ್ಟ್ ಒಂದು ಕಬಾಬ್ ತೊಗೊಂಡ್ವಿ ನಾವು. ಹೋಗಿದ್ದಕ್ಕೆ ನಮಗೆ ಬೇಜಾರೇ ಆಗೋಗ್ಬಿಡ್ತು, ಯಾಕಾದರೂ ಹೋದ್ವೋ ಅಂತ ಹೇಳಿ. ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದ್ವಿ ನಾವು ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಹೇಳೋದು ಯಾವಾಗಲೂ ನೋಡಿದ ತಕ್ಷಣನೇ ಅದರದನ್ನು ಡಿಸೈಡ್ ಮಾಡಬಾರ್ದು ಅಂತ ಹೇಳಿ. ಚಿಕ್ಕ ರೋಡ್ ಸೈಡೆಲ್ಲ ಆಗಿರ್ಬೋದು ಅಥವಾ ಚಿಕ್ಕ ಅಂಗಡಿಗಳೆಲ್ಲ ಎಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಂತೂ ನಮಗೆ ಇಷ್ಟನೇ ಆಗಲಿಲ್ಲ ಸ್ವಲ್ಪನೂ. ನೆಕ್ಸ್ಟ್ ನಾವು ಮನೆಗೆ ಹೋಗೋಣ ಅಂತ ಬರೋ ಟೈಮಲ್ಲಿ ಇಲ್ಲಿ ನಮ್ಮದು ಅಂದರೆ ಹೆಸರುಘಟ್ಟ ಮೇನ್ ರೋಡಲ್ಲಿ ಒಂದು ಸ್ಮಾರ್ಟ್ ಬಜಾರ್ ಆಗಿದೆ. ಸ್ಟಾರ್ಟ್ ಆದಾಗಿಂದ ಕೂಡ ನಾವು ಹೋಗಿರಲಿಲ್ಲ. ನೋಡೋಣ ಇವತ್ತು ಹೇಗಿದೆ ಅಂತ ಹೇಳಿ ಹೋದ್ವಿ. ನಾವು ಏನೇ ಶಾಪಿಂಗ್ ಇದ್ದರೂ ಡಿ ಮಾರ್ಟಲ್ಲಿ ಇಲ್ಲೇ ತಗೋತಿದ್ವಿ. ಸೊ ಇವತ್ತು ಫಸ್ಟ್ ಟೈಮ್ ಹೋಗಿದ್ದು. ತುಂಬಾ ಚೆನ್ನಾಗಿದೆ. ಇದು ಡಿ ಮಾರ್ಟ್ಗಿಂತನೂ ದೊಡ್ಡದಾಗಿದೆ. ಪ್ರೈಸಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬೈ 1 ಗೆಟ್ 1 ಆಫರ್ ಆಗಿರ್ಬೋದು, 49 ರುಪೀಸ್ಗೆ ಆಫರ್ ಆಗಿರ್ಬೋದು, ತುಂಬಾ ಆಪ್ಷನ್ಸ್ ಇದೆ. ಒಂದಕ್ಕಿಂತ ಒಂದು ಅಲ್ಲೆಲ್ಲ ತುಂಬ ವಿಶಾಲವಾಗಿದೆ ಮಾತ್ರ ಪ್ಲೇಸಸ್. ನಾವು ಶಾಪಿಂಗ್ ಮಾಡೋದಾಗಿರ್ಬೋದು, ಅಲ್ಲಿ ಸಿಸ್ಟಮೆಟಿಕ್ ತುಂಬಾ ಚೆನ್ನಾಗಿದೆ. ನಮಗಂತೂ ಸಖತ್ ಇಷ್ಟ ಆಯಿತು. ಸುಮ್ಮನೆ ನೋಡೋಕ್ಕಂತ ಹೇಳಿ ಹೋಗಿ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಬಂದ್ವಿ ನಾವು.
ಆ್ಯಕ್ಚುಲಿ ಮೇಯ್ನಾಗಿ ಜಿಮ್ಗೆ ಹೋಗೋರ್ಗಾಗಿರ್ಬೋದು ಅಥವಾ ಡಯಟ್ ಮಾಡೋರ್ಗಾಗಿರ್ಬೋದು ಹಸಿ ಕಾಳು ಆ ಥರದ್ದು ತುಂಬ ಪ್ರೋಟೀನ್ ರಿಚ್ ಫುಡ್ಸ್ ಎಲ್ಲ ನಿಮಗೆ ಒಂದೇ ಸೆಕ್ಷನಲ್ಲಿ ಸಿಗುತ್ತೆ. ಅಷ್ಟು ಚೆನ್ನಾಗಿ ಡಿವೈಡ್ ಮಾಡಿ ಎಲ್ಲನೂ ಇಟ್ಟಿದ್ದಾರೆ. ಆರಾಮ್ಸೆ ಹೋಗಿ ತಗೋಬೋದು. ನಾವು ಏನು ಬೇಕೋ ಅದು ನಮಗೆ ಕಣ್ಣಿಂದಾನೇ ಹಂಗೆ ಸಿಕ್ಕಿಬಿಡುತ್ತೆ. ಸೊ ಈಸಿ ಆಗುತ್ತೆ ಶಾಪಿಂಗ್ ಮಾಡೋರ್ಗೂ ಕೂಡ. ಇಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ ಹಸಿ ಕಾಳೆಲ್ಲ ತುಂಬಾನೇ ಚೆನ್ನಾಗಿದೆ ಮಾತ್ರ. ಪ್ರೈಸಸ್ಸು ಅಷ್ಟೇ ಅಫೋರ್ಡಬಲ್ ಪ್ರೈಸ್ ಇದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಏನಾದರೂ ರಿಯಾಕ್ಟ್ ಮಾಡಿ. ನನಗೂ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅಥವಾ ಏನಾದರೂ ಕರೆಕ್ಷನ್ಸ್ ಇದ್ದರೆ, ನಾನು ಬಿಗಿನರ್ ಆಗಿರೋದ್ರಿಂದ ನಾನು ಏನಾದರೂ ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನೋದಿದ್ರೆ ಖಂಡಿತ ಕರೆಕ್ಷನ್ಸ್ನ ಮಾಡ್ಕೋತೀನಿ. ನನಗಿಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂತಂದರೆ ಸಪೋಟೊ ಹಣ್ಣು 49 ರುಪೀಸ್ kg ಏನೋ ಇತ್ತು, ಸಾರಿ 41 ರುಪೀಸ್ kg. ತುಂಬಾ ಚೆನ್ನಾಗಿದೆ. ಹಣ್ಣಾಗಿರ್ಬೋದು, ಎಕ್ಸ್ಟ್ರಾ ಎಲ್ಲ ಐಟಮ್ಸು ಕೂಡ ಇಲ್ಲಿ ತುಂಬ ಆಪ್ಷನ್ಸ್ ಇರೋದ್ರಿಂದ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಹಾಗೆ ಸಿಕ್ಕಾಪಟ್ಟೆ ತಲೆ ನೋವ್ತಿತ್ತು ಅಂತ ಹೇಳ್ಬಿಟ್ಟು ಉಡುಪಿಲಿ ಟೀ ಕುಡ್ಕೊಂಡು ಅಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಕೀಪ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.